ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಆಧಾರಿಕ ಸುಸ್ವಾಗತ. ಈ ಪುಟಾಣಿ ವಿಡಿಯೋಗೆ ನಾನು ನಿಮ್ಮ ರಾಘವೇಂದ್ರ. ಸ್ನೇಹಿತರೆ, ನೋಡ್ತಾ ಇರ್ಬೋದು, ಅಪರೂಪದ ಒಂದು ಭಿನ್ನ ರೀತಿಯ ಶತಮಾನದ ಒಂದು ಗಂಗಮ್ಮ ತಾಯಿಯ ಕುಂಟೆ. ಇದರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಮುಂದೆ ತರ್ತಾ ಇದ್ದೀನಿ. ನೋಡಿ ನನ್ನ ಸ್ನೇಹಿತರೆ, ಈ ಕುಂಟೆಯ ವಿಶೇಷತೆ, ಇದು ಬರೋದು ಹೇಗೆ, ಕಾರಣ, ಇದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಮತ್ತು ಇಲ್ಲಿನ ಹಳ್ಳಿ ಜನರೇ ಇದಕ್ಕೆ ಮಾಹಿತಿ ನಿಮಗೆ ನೀಡ್ತಾರೆ. ಬರೋದಕ್ಕೆ ಕಾರಣ ಏನು, ಈ ಜಾಗ ಹೇಗೆ ಇಲ್ಲಿ ಕಾಣಿಸ್ಕೊಂಡು ಈ ಸಂಪೂರ್ಣವಾದ ಮಾಹಿತಿ ಮುಂದೆ ತರ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಇದರ ಬಗ್ಗೆ ತಿಳಿದುಕೊಳ್ಳಿ. ಈ ಕುಂಟೆ ಆಗಿ ಈಗ ನಮಸ್ಕಾರಮ್ಮ. ನಮಸ್ಕಾರ. ಈ ಬಾವಿ ಬರೋದ ಕಾರಣ ಏನಮ್ಮ? ಈ ಬಾವಿ ಬರೋದಕ್ಕೆ ಕಾರಣ ಅಣ್ಣ, ಇಂಗ್ಲಿಷ್ನವರು ಹಳೆ ಕಾಲದಲ್ಲಿ ಹೆಂಗಸರು ಮಕ್ಕಳನ್ನೆಲ್ಲ ತುಂಬಾ ಡೀಲಂಗ್ ನೋಡಿ ಇದ್ ಮಾಡ್ತಾ ಇದ್ರಂತೆ. ಆದ್ರಿಂದ ಹೆಂಗಸರು ಮಕ್ಕಳಿಗೆ ಬೇಸರ ಹತ್ಬಿಟ್ಟು ನಮ್ಮನ್ನ ಹೆಂಗಿದ್ರು ಅವಮಾನ ಮಾಡಾಕ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಕಲ್ಯಾಣ ಬಾವಿ ತರ ಚಿಕ್ಕದಾಗಿತ್ತು. ಆ ಬಾವಿಗೆ ನಮ್ಮಂತ ಹೆಂಗಸರು ಮಕ್ಕಳು ಎಲ್ಲ ಬಂದು ಹಣ ವಸ್ತು ಎಲ್ಲ ಹಾಕೊಂಡು ಇದ್ರೊಳಗಡೆ ಒಡವೆ ಎಲ್ಲ ಬಿದ್ದು ಸತ್ತೋಗಿದ್ದಾರೆ. ಅಲ್ಲಿಂದ ಆಚೆಗೆ ಈಗ ನಮ್ಮಂತ ಹೆಂಗಸರು ಈ ಸುತ್ತು 4-5 ಹಳ್ಳಿ ಊರವರು ಮಕ್ಕಳು ಮರಿ ಎಲ್ಲ ಸೊಸೆದೀರು ಮಕ್ಕಳು ಬಂದು ಗಂಗಮ್ಮ ಅಂತ ಹೇಳ್ಬಿಟ್ಟು ಅರಿಶಿನ ಕುಂಕುಮ ಎಲೆ ಅಡಿಕೆ ತೆಂಗಿನಕಾಯಿ ಎಲ್ಲ ಇಟ್ಬಿಟ್ಟು ಸೀರೆ ಬ್ಲೌಸು ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಆವಾಗ ಅವ್ರಿಗೆ ಏನೇ ರೋಗ ಇದ್ರೂ ವಾಸಿ ಆಗುತ್ತೆ. ಅಂದ್ರೆ ಹೆಣ್ಮಕ್ಳು ಅಂತನಾ ಇಲ್ಲ ಗಂಡು ಮಕ್ಳಿಗೆ ಆ ಥರನಾ? ಇಲ್ಲ ಇವರೇ ಹೆಂಗಸ್ರು ಮಾತ್ರನಾ? ಹೆಂಗಸರು ಸೊಸೈಟಿ. ಎಷ್ಟು ವರ್ಷದಿಂದ ಇದು ನಾಡ್ಕೊಂಡ್ ಬಂದಿದ್ದಾರೆ? ಅವರ ಸುಮಾರು ವರ್ಷಕ್ಕಿಂತ ಇದು ಶತಮಾನ ಅಂತೀರಾ? ಶತಮಾನದಿಂದ, ಅಂದ್ರೆ ಬ್ರಿಟಿಷರ ಕಾಲದಿಂದನೂ ಅಂತ ಹೇಳ್ತಾ ಇದ್ದೀರಾ? ಸುಮಾರು 700-800 ವರ್ಷಗಳಿಂದ. ಇದನ್ನ ಇತ್ತೀಚೆಗೆ ಇದನ್ನ ಉದ್ಘಾಟನೆ ಮಾಡಿದ್ದು ಅಂತಾರೆ ಈ ಸರ್ಕಾರದವರು. ಉದ್ಘಾಟನೆ ಮಾಡಿ 3 ವರ್ಷ ಆಯ್ತು. ಇದಕ್ಕೆ ಜಾಸ್ತಿನೇ ಖರ್ಚು ಮಾಡಿದ್ದಾರೆ ಸರ್ಕಾರ. ಇದಕ್ಕೆ ನೀರ್ ಏನಾದ್ರು ಎಲ್ಲಿಂದ ಬರ್ತಾವೆ ಅಂತೀರಾ? ನೀರು ಅಲ್ಲಿ ಮುತ್ರಾಯನ್ ಕುಂಟೆ ಅಂತ ಇದೆ, ಅಲ್ಲಿಂದ ಬಿಡ್ತೀವಿ. ನಮ್ಮ ಮನೆಗೂ ಅದೇ ನೀರೇ ಕುಡಿತಾ ಇರೋದು ನಾವು. ಹೌದ್ರಾ? ಯಾವ ಊರ್ಗಮ್ಮ ಇದು? ಗೊಡ್ಡಾವಲಹಳ್ಳಿ. ಗೊಡ್ಡಾವಲಹಳ್ಳಿ ಗೌರಿಬಿದನೂರು ತಾಲೂಕಾ? ಗೌರಿಬಿದನೂರು ತಾಲೂಕು, ಸೊಣಗನಹಳ್ಳಿ ಅಂಚೆ. ಸೊಣಗನಹಳ್ಳಿ ಅಂಚೆ. ಓಕೆ. ನೀವು ಎಷ್ಟು ವರ್ಷದಿಂದ ವಾಸವಾಗಿದ್ದೀರಾ? ನಾವು ನಮ್ಮ ಮಾವವ್ರಿಗೆ ನಮ್ಮ ಅತ್ತೆಗೆ 89 ಅವಾಗ್ಲಿಂದಾನು ವಾಸ ಆಗಿದ್ದಾರೆ ಅಂತೀರಾ? ಇಲ್ಲಿ ಇದೇ ಜಾಗದಲ್ಲಿ ಇದೇ ಮನೆಯಲ್ಲಿ ಊರಿತ್ತು. ಚಿಕ್ಕ ಮನೆ, ನಮ್ಗೆ ಸ್ವಲ್ಪ ದೊಡ್ಡದು ಹಳೇದಾದ್ರು ಹಂಗಾರೆ ಇಲ್ಲೆಲ್ಲ ಊರಿತ್ತು ಅಂತೀರಿ? ಇದೆಲ್ಲ ಊರಿದೆ? ಊರು ಹಳೆ ಮನೆಗಳು ಬಿದ್ದೋಗಿರೋದು. ಇದೆಲ್ಲ ಬಿದ್ದು ಆಳ್ ಬಿದ್ದೋಗಿರೋ ಊರಿದ್ದು? ಆಳ್ ಬಿದ್ದೆಲ್ಲ ಬಿಟ್ಟು ಹೋಗ್ಬಿಟ್ಟು ಚಿಕ್ಕದಾಯ್ತು ಅಂತ ಒಂದು ಮನೆಗೆ 3-4 ಸಂಸಾರ ಆಗುತ್ತಾ ಆ ತರ ಇದನ್ನ ಬಿಟ್ಬಿಟ್ಟು ಎಲ್ಲ ಹೊರಗಡೆ ಹೊರಟೋಗಾರ. ಅಂದ್ರೆ ಇದು ಒಂದು ಊರಿತ್ತು, ಒಂದು 10 ಮನೆ, ಒಂದು 20 ಮನೆ ಇತ್ತಿದ್ದು. ಜಾಸ್ತಿನೇ ಇತ್ತು. ಈ ಊರ ಹೆಸರು ಏನಂತೀರಾ? ಗೊಡ್ಡಾವಲಹಳ್ಳಿ. ಈ ಊರ ಹೆಸರು ಗೊಡ್ಡಾವಲಹಳ್ಳಿ. ಈ ಜಾಗನ ಆವಾಗ್ಲಿಂದ ಈ ಮನೆಗಳೆಲ್ಲ ಇದ್ದಿದ್ದು ನಿಮ್ಮವು. ಸ್ನೇಹಿತರೆ, ನೋಡ್ತಾ ಇದ್ದೀರಲ್ಲ, ಇದನ್ನೇ ಸಂಪೂರ್ಣವಾಗಿ ಇದರ ಮಾಹಿತಿ ಸಿಕ್ಕಿದೆ ನಿಮಗೆ. ಇಲ್ಲಿರೋ ಹೆಂಗಸ್ರು ಹೇಳಿರೋ ಮಾಹಿತಿ. ನೋಡ್ರಿ, ಇದೇ ಕಲ್ಯಾಣಿ. ಹಿಂದಿನ ಕಾಲದ ಸುಮಾರು 700-800 ವರ್ಷದ ಹಳೇ ಕಾಲದ ಕಲ್ಯಾಣಿ ಇದು. ಇಲ್ಲಿರೋ ಹಳ್ಳಿ ಜನರು ಮಾಹಿತಿ ಕೊಟ್ಟಿರೋದು. ಒಂದು ಹಳ್ಳಿ ಹೆಣ್ಣಿನ ಮಾಹಿತಿ ಇದು. ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಸಿಕ್ಕಿದೆ. ಈ ಥರ ಪೂಜೆಗಳು ಮಾಡ್ಕೊಳತ್ತೆ. ಮತ್ತು ಮಳೆಗಾಲದಲ್ಲಿ ಇದು ತುಂಬ ನೀರು ಇರುತ್ತಂತೆ. ಮಳೆಗಾಲದಲ್ಲಿ ತುಂಬ ನೀರು ತುಂಬಿರುತ್ತದಂತೆ. ಬೇಸಿಗೆ ಬರ್ತಾ ಸ್ವಲ್ಪ ಒಣಗ್ತಿದಂತೆ. ಇದು ಗಂಗಮ್ಮ ತಾಯಿಯ ಒಂದು ಗುಂಡಿ ಅಂತ ಹೇಳ್ತಾರೆ. ಅದು ಗಂಗಮ್ಮ ಗಾಳಿ. ಅವ್ರು ಹೇಳಿದಂತೆ ಅದು ಹಿಂದಿನ ಕಾಲದಿಂದನೂ ಇದ್ದಿತ್ತು. ಇದನ್ನು ಸಂಶೋಧನೆ ಮಾಡಿ ನಮ್ಮ ಸರ್ಕಾರದವರು ಈ ಥರ ಇದನ್ನು ಕಲ್ಯಾಣಿ ರೂಪದಲ್ಲಿ ರೂಪಿಸಿದ್ದಾರೆ. ನೋಡ್ತಾ ಇರ್ಬೋದು. ಇದಕ್ಕೆ ಆದರೆ ಹಾಳೆ ಬಿದ್ದೋಗಿದೆ. ಇದನ್ನು ಸ್ವಚ್ಛತೆ ಮಾಡಬೇಕು. ಇಲ್ಲಿರೋ ಗ್ರಾಮಸ್ಥರು ಬಂದು ಸ್ವಚ್ಛತೆ ಮಾಡಿ ಇದಕ್ಕೆ ನೀರು ತುಂಬಿಸಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ರೆ ಇದನ್ನು ಸ್ವಚ್ಛತೆವಾಗಿ ಇರ್ತದೆ ಅಂತ ನಮ್ಮ ಅನಿಸಿಕೆ. ಮತ್ತು ಇದನ್ನು ಕೂಲಂಕಷವಾಗಿ ಇಲ್ಲಿನ ಯುವಕರೆಲ್ಲ ಬಂದು ಇದನ್ನು ಈ ಕಲ್ಯಾಣಿನ ಪುನಶ್ಚೇತನ ಮಾಡಬೇಕು. ಮತ್ತು ಸ್ವಚ್ಛತೆ ಮಾಡಿದ್ರೆ ತುಂಬ ಒಳ್ಳೆಯದು. ಚೆನ್ನಾಗಿದೆ. ಒಂದು ಪ್ರಕೃತಿಯ ಸೌಂದರ್ಯ ತಕ್ಕನವಾದ ಒಂದು ಜಾಗ. ಗಂಗಮ್ಮ ದೇವಿಯ ಒಂದು ಬಾವಿ, ಗಂಗಮ್ಮ ತಾಯಿ ಬಾವಿ ಅಂತಾರೆ.
ನೀವು ನೋಡ್ದಂಗೆ ಚೆನ್ನಾಗಿದೆ ಜಾಗ ನೋಡಿ. ಈ ಬಾವಿಯ ಪಕ್ಕ ಮೇಲೇ ನಾಗರ ಪಂಚಮಿ ನಾಗರದ್ದು ಒಂದು ಪೂಜೆ ಕಲ್ಲಿದ್ದಾವೆ, ಮತ್ತು ಓಸಿ ಮರ ಪಕ್ಕದಲ್ಲಿ ಎಲ್ಲನೂ ಕೂಡ ಗಲೀಜಿದೆ. ಸ್ವಚ್ಛತೆ ಮಾಡಬೇಕು. ಆದರೆ ಇದನ್ನು ನೋಡಿಬಿಟ್ಟು ಎಲ್ಲರೂ ಸ್ವಚ್ಛತೆ ಮಾಡಿದ್ರೆ ತುಂಬ ಒಳ್ಳೆಯದು. ನಾವು ಕೂಡ ಭಾಗವಹಿಸ್ತೀವಿ ಸ್ವಚ್ಛತೆ ಮಾಡೋದ್ರಿಂದ. ನೋಡಿ, ಗಂಗಮ್ಮ ಕುಂಟೆ ಅಂತಾರೆ ಇದನ್ನು. ಗಂಗಮ್ಮ ಕುಂಟೆಯ ಜಾಗ ಇದು ನೋಡಿ. ಈ ಥರ ಇದೆ ಸಂಪೂರ್ಣವಾಗಿ. ನೀರಿಲ್ಲ, ನೀರು ಖಾಲಿ ಆಗಿದೆ. ಇದನ್ನು ಕ್ಲೀನಿಂಗ್ ಮಾಡಿ ಸ್ವಚ್ಛತೆ ಮಾಡಿದ್ರೆ ಇದು ತುಂಬ ನೀರು ಬಿಟ್ಟರೆ ಇದು ಒಂದು ಪ್ರಕೃತಿಗೆ ಒಂದು ಸೌಂದರ್ಯವಾದ ಜಾಗ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖುಷಿಯಾಗುತ್ತೆ ನೋಡಿದ್ದಕ್ಕೆ. ತುಂಬ ಕ್ಲೀನಿಂಗ್ ಮಾಡಬೇಕು, ಸ್ವಚ್ಛತೆ ಮಾಡಬೇಕು. ನೋಡಿಕೊಂಡ್ರೆ ಚೆನ್ನಾಗಿ ಒಳ್ಳೆಯದು. ಇಲ್ಲಿನ ಗ್ರಾಮಸ್ಥರು ಮಾಡಿ ಇದನ್ನು ಕ್ಲೀನಿಂಗ್ ಇಟ್ಕೊಂಡ್ರೆ ಚೆನ್ನಾಗಿರ್ತದೆ. ನೋಡ್ತಾ ಇರ್ಬೋದು ಸ್ನೇಹಿತರೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ಸ್ ಹಾಕಿ, ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ, ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕ್ ಬಟನ್ ಒತ್ತಿರಿ. ಮತ್ತು ಇದನ್ನು ವಿಡಿಯೋನ ಆದಷ್ಟು ಜನ ರೈತರಿಗೆ ಶೇರ್ ಮಾಡಿ, ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ. ಇನ್ನೂ ಅನೇಕ ಜನರಿಗೆ ಈ ವಿಡಿಯೋನ ಶೇರ್ ಮಾಡಿರಿ. ನೋಡ್ತಾ ಇರ್ಬೋದು ಹೇಗಿದೆ ಅಂತ ನೋಡಿ. ಗೌರಿಬಿದನೂರು ತಾಲೂಕು ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾದಿ ಯೋಜನೆ, ಚಿಕ್ಕಬಳ್ಳಾಪುರ ಜಿಲ್ಲೆ 2021-22ರಂದು ಕರ್ನಾಟಕ ಸರ್ಕಾರ ಈ ಗಂಗಮ್ಮ ದೇವಿಯ ಕುಂಟೆಯನ್ನು ಅಭಿವೃದ್ಧಿಪಡಿಸಿದ್ದಾರೆ. ನೋಡ್ತಾ ಇದ್ದು ಗೊಡವಳ್ಳಿ ಗ್ರಾಮ ಮತ್ತು ಸೊನ್ನಹಳ್ಳಿ ಗಾನಾಳ ಗ್ರಾಮ ಪಂಚಾಯತಿ ಇದು ಈ ಊರಿಗೆ ಸೇರಿದ್ದು. ಈ ಕುಂಟೆಯನ್ನು ಸ್ವಚ್ಛತೆಗೊಳಿಸಿದರೆ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ನನ್ನ ರೈತ ಮಿತ್ರರೇ, ಈ ಸುತ್ತಮುತ್ತಿನ ಗ್ರಾಮಸ್ಥರೇ, ಒಳ್ಳೆಯದು ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಸ್ನೇಹಿತರೆ. ಈ ಸೈಡ್ ಹೋದರೆ ಆರುಡಿ, ಈ ಸೈಡ್ ಬಂದರೆ ಹೊಸೂರು ಮತ್ತು ಕೋಟಾಲ್ದಿನೇ ಗೌರಿಬಿದನೂರು ತಾಲೂಕು ರೋಡಿಗೆ. ಈ ದಾರಿ ಮಧ್ಯಭಾಗದಲ್ಲೇ ಇದು ಈ ಗಂಗಮ್ಮ ಕುಂಟೆಯ ಅಭಿವೃದ್ಧಿ ಇದು ಆಗಿದೆ. ಆದರೆ ಸ್ವಚ್ಛತೆ ಇಲ್ಲ, ಕ್ಲೀನಿಂಗ್ ಇಲ್ಲ, ಎಲ್ಲ ಹಾಳು ಬಿದ್ದೋಗಿರೋ ಥರ ಇದೆ. ಆದರೆ ಕ್ಲೀನಾಗಿ ಕಟ್ಟಿ ಬಿಟ್ಟು ಅದಕ್ಕೇನು ಸ್ವಚ್ಛತೆ ಮಾಡಿಲ್ಲ. ಅದನ್ನು ಪೂರ್ಣಗೊಳಿಸಬೇಕು ಅಂದರೆ ಕ್ಲೀನಿಂಗ್ ಮಾಡ್ಕೊಬೇಕು ಅಂತ ನಾವು ಒಂದು ಮನವಿ ಮಾಡ್ಕೊತಾ ಇದ್ದೀವಿ ಸ್ನೇಹಿತರೆ. ನಿಮಗೇನಾದರೂ ಆದಷ್ಟು ಜನ ರೈತರಿಗೆ ಶೇರ್ ಮಾಡಿ, ಮತ್ತು ಫ್ರೆಂಡ್ಸ್ ಇಲ್ಲಿರೋರಿಗೆಲ್ಲ ಶೇರ್ ಮಾಡಿ ವಿಡಿಯೋ, ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕ್ ಬಟನ್ನು ಒತ್ತಿ, ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ. ಈ ವಿಡಿಯೋನ ಆದಷ್ಟು ಜನ ರೈತರಿಗೆ ಮತ್ತು ಸ್ನೇಹಿತರಿಗೆ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈ ಜಾಗ ನೋಡಿ ತಿಳ್ಕೊಂಡು ಈ ಜಾಗನ ಅಭಿವೃದ್ಧಿಪಡಿಸಿದ್ದಾರೆ. ಸ್ವಚ್ಛತೆ ಮಾಡಲಿ, ಕ್ಲೀನಿಂಗ್ಸ್ ಮಾಡಲಿ. ನೋಡ್ತಾ ಇರ್ಬೋದು ಸ್ನೇಹಿತರೆ. ಇನ್ನೂ ಮತ್ತೆ ಅನೇಕ ವಿಧವಾದ ವೀಡಿಯೋಗಳು ನಿಮ್ಮ ಮುಂದೆ ಮಾಡಿ ತರ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವೀಡಿಯೋಗೆ ಸಿಗೋಣ ಅಂತ ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ ಹೃದಯದ ಭಾವವೇ ಜೀವದ ಬಂಧವೇ ನನ್ನಂತರಾಳದಲ್ಲಿ ಹಾಡಿದ ವಿವಾಹಂಸವೇ ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ ಹೃದಯದ ಭಾವ